ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ಶಿಪ್ ಜಾಬ್ ಬಗ್ಗೆ ಇಂದು ನೇಮಕಾತಿಯನ್ನು ಕರೆದಿದ್ದು. ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, ಮೊದಲೇ ಪೋಸ್ಟ್ ಬಂದುಬಿಟ್ಟು ಟ್ರೇಡ್ ಅಪ್ರೆಂಟಿಸ್ಶಿಪ್ ಅಟೆಂಡೆಂಟ್ ಆಪ್ರೇಟರ ಮೊದಲ ಹುದ್ದೆ ಆಗಿದ್ದು. ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಯಾವ ರೀತಿ ಐತಂದ್ರೆ ನೋಡಿರಿ, 3 ವರ್ಷದ BSc ಮ್ಯಾಥ್ಸ, ಫಿಸಿಕ್ಸ ಮತ್ತು ಕೆಮಿಸ್ಟ್ರಿ ಅಥವಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿನ ಅಭ್ಯರ್ಥಿ BSc ಮುಗಿಸಿರ್ಬೇಕಾಗಿರ್ತದೆ. ಇದು 1 ವರ್ಷದ ಟ್ರೈನಿಂಗ್ ಪೀರಿಯಡ್ ಆಗಿದ್ದು. ಟೋಟಲ್ ಆಗಿ ಇದರಲ್ಲಿ 114 ವೇಕೆನ್ಸಿಗಳು ಖಾಲಿ ಇದ್ದು. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ UR ಅಭ್ಯರ್ಥಿಗಳಿಗೆ 47, EWS 11, SC 8, ST 17, OBC 31. ಇನ್ನು ಎರಡನೇದಾಗಿ ನೋಡೋದಾದರೆ ಟ್ರೇಡ್ ಅಪ್ರೆಂಟಿಸ್ಶಿಪ್ ಫಿಟ್ಟರ್ ಮಾಡಿದವರಿಗೆ ಇದು ಮೆಕ್ಯಾನಿಕಲ್ಲ. ನೋಡಿರಿ, ಮೆಟ್ರಿಕ್ ವಿತ್ ITI ಫಿಟ್ಟರ್ನಲ್ಲಿ 2 ವರ್ಷದ ಕೋರ್ಸನ್ನು ಮುಗಿಸಿದ್ದು. ನೋಡಿರಿ, 83 ವೇಕೆನ್ಸಿಗಳು ಖಾಲಿದ್ದು. UR ಅಭ್ಯರ್ಥಿಗಳಿಗೆ 34, EWS 8, SC 6, ST 13 ಮತ್ತು OBC 22 ವೇಕೆನ್ಸಿಗಳು ಖಾಲಿದ್ದು. ಇದರಲ್ಲಿ PWBD ಅಭ್ಯರ್ಥಿ ಕೂಡ ಅವಕಾಶವಿದೆ, ಅವರಿಗೆ 6 ವೇಕೆನ್ಸಿಗಳು ಖಾಲಿದ್ದಾವೆ. ಇನ್ನು ಮೂರನೇದಾಗಿ ನೋಡೋದಾದರೆ ನಾವು ಟ್ರೇಡ್ ಅಪ್ರೆಂಟಿಸ್ಶಿಪ್ ಬಾಯ್ಲರ ಹುದ್ದೆ 3 ವರ್ಷದ BSc ಅಭ್ಯರ್ಥಿ ಮ್ಯಾಥ್ಸ, ಫಿಸಿಕ್ಸ ಮತ್ತು ಕೆಮಿಸ್ಟ್ರಿ ಅಥವಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿನ ಮಾಡಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು. ಈ ಹುದ್ದೆಗೆ 24 ತಿಂಗಳ ಟ್ರೈನಿಂಗ್ ಇರುತ್ತೆ, ಅಂದರೆ 2 ವರ್ಷದ ಟ್ರೈನಿಂಗ್ ಇರುತ್ತೆ. ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 18 ವೇಕೆನ್ಸಿಗಳು ಖಾಲಿದ್ದು. ಕ್ಯಾಟಗರಿ ವೈಸ್ ನೋಡೋದಾದರೆ 7 UR ಕ್ಯಾಂಡಿಡೇಟ್ಗೆ 2 EWS, SC 1, ST 3, OBC 5 ಹುದ್ದೆಗಳು ಖಾಲಿದಾವೆ. ನೋಡಿರಿ, ಇನ್ನು 4ನೇದಾಗಿ ನೋಡೋದಾದ್ರೆ ಟೆಕ್ನಿಷಿಯನ್ನ ಅಪ್ರೆಂಟಿಸ್ಶಿಪ್ ಕೆಮಿಕಲ್ ಆಗಿದ್ದು. ಇದು 3 ವರ್ಷದ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲ್ ಟೆಕ್ನಾಲಜಿ ಮತ್ತು ರಿಫೈನರಿ ಆ್ಯಂಡ್ ಪೆಟ್ರೋ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಡ್ಯೂರೇಷನ್ ಬಂದುಬಿಟ್ಟು ಅಂದರೆ 12 ತಿಂಗಳ ಟ್ರೈನಿಂಗ್ ಹುದ್ದೆ ಆಗಿರ್ತದೆ. ಇದ್ರ ವೇಕೆನ್ಸಿ ಬಂದುಬಿಟ್ಟು 114. ನೋಡಿರಿ, UR ಕ್ಯಾಂಡಿಡೇಟ್ಗೆ 47, EWS 11, SC 8, ST 17, OBC 31 ವೇಕೆನ್ಸಿಗಳು ಖಾಲಿದ್ದಾವೆ. ಇನ್ನು 5ನೇದಾಗಿ ನೋಡೋದಾದರೆ ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್. ಇದರಲ್ಲಿ 3 ವರ್ಷದ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು. ಇದು 1 ವರ್ಷದ ಕೋರ್ಸ್ ಟ್ರೈನಿಂಗ್ ಆಗಿರ್ತದೆ. ಇದ್ರಾಗ 77 ಪೋಸ್ಟ್ ಖಾಲಿದ್ದು. UR ಅಭ್ಯರ್ಥಿಗಳಿಗೆ 31, EWS 8, SC 5, ST 12 ಮತ್ತು OBC ಅಭ್ಯರ್ಥಿಗಳಿಗೆ 21 ವೇಕೆನ್ಸಿಗಳು ಖಾಲಿದ್ದು. ಇನ್ನು PWBD 5 ವೇಕೆನ್ಸಿಗಳು ಖಾಲಿದ್ದಾವೆ ನೋಡ್ರಿ. ಇನ್ನು 6ನೇದಾಗಿ ನೋಡ್ರಿ, ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಡಿಸಿಪ್ಲಿನ್ ಎಲೆಕ್ಟ್ರಿಕಲ್ ಒಳಗೆ 3 ವರ್ಷದ ಡಿಪ್ಲೊಮಾ ಅಭ್ಯರ್ಥಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಥವಾ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ವೇಕೆನ್ಸಿ ಯಾವ ರೀತಿ ಅದಾವೆ ಅಂದ್ರೆ 96 ವೇಕೆನ್ಸಿ ಖಾಲಿದ್ದು. UR ಅಭ್ಯರ್ಥಿಗಳಿಗೆ 96, EWS 10, SC 7, ST 14. ಇನ್ನು OBC ಅಭ್ಯರ್ಥಿಗಳಿಗೆ 26, PWBD 7 ವೇಕೆನ್ಸಿಗಳು ಖಾಲಿದ್ದಾವೆ. ನೋಡ್ರಿ, 7ನೇದು ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಡಿಸಿಪ್ಲಿನ್ ಇನ್ಸ್ಟ್ರುಮೇಷನ್ ಹುದ್ದೆ ಆಗುತ್ತೆ. ಇದು 3 ವರ್ಷದ ಡಿಪ್ಲೊಮಾನ ಇನ್ಸ್ಟ್ರುಮೇಷನ್ ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ಸ್ಟ್ರುಮೇಷನ್ ಎಲೆಕ್ಟ್ರಾನಿಕ್ಸ, ಇನ್ಸ್ಟ್ರುಮೇಷನ್ ಮತ್ತು ಕಂಟ್ರೋಲ್ ಇಂಜಿನಿಯರಿಂಗ್ ಅಥವಾ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಕೋರ್ಸನ್ನು ಮಾಡಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು 1 ವರ್ಷದ ಟ್ರೈನಿಂಗ್ ಆಗಿದ್ದು. ಇದರಲ್ಲಿ 49 ವೇಕೆನ್ಸಿಗಳು ಖಾಲಿದ್ದಾವೆ. UR ಅಭ್ಯರ್ಥಿಗಳಿಗೆ 21, EWS 5 ಹುದ್ದೆಗಳು, SC 3, ST 7. ಇನ್ನು OBC ಅಭ್ಯರ್ಥಿಗಳಿಗೆ 13 ವೇಕೆನ್ಸಿ. ಇನ್ನು PWBD ಅಭ್ಯರ್ಥಿಗಳಿಗೆ 3 ವೇಕೆನ್ಸಿಗಳು ಖಾಲಿದ್ದಾವೆ. ಇನ್ನು 8ನೇದಾಗಿ ನೋಡೋದಾದರೆ ಟ್ರೇಡ್ ಅಪ್ರೆಂಟಿಸ್ಶಿಪ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ. ಇದು 3 ವರ್ಷದ BA ಆಗಿರ್ಬೋದು, BSc, BComನ್ನು ಮಾಡಿದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇದು 15 ತಿಂಗಳ ಟ್ರೈನಿಂಗ್ ಹುದ್ದೆ ಆಗಿದ್ದು. ಇದರಲ್ಲಿ ಕ್ಯಾಟಗರಿ ವೈಸ್ ನೋಡೋಣ. ನೋಡಿ, ಟೋಟಲಾಗಿ 2 ವೇಕೆನ್ಸಿಗಳು ಖಾಲಿದ್ದು. UR ಕ್ಯಾಂಡಿಡೇಟ್ಗೆ 1 ಮತ್ತು OBC ಅಭ್ಯರ್ಥಿಗಳಿಗೆ 1, ಟೋಟಲಾಗಿ 2 ಪೋಸ್ಟ್ ಖಾಲಿದ್ದಾವೆ. ಇನ್ನು 9ನೇದು ನೋಡಿರಿ, ಟ್ರೇಡ್ ಅಪ್ರೆಂಟಿಸ್ಶಿಪ್ ಅಕೌಂಟೆಂಟ. ಇದು 3 ವರ್ಷದ BCom ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲದೆ. ಇದು 1 ವರ್ಷದ ಟ್ರೈನಿಂಗ್ ಹುದ್ದೆ ಆಗಿದ್ದು. ಇದರಲ್ಲಿ ಒಂದೇ ಹುದ್ದೆ ಖಾಲಿ ಇದೆ.
ಅದು ಯುವ ಕ್ಯಾಂಡಿಡೇಟ್ಗೆ ಮೀಸಲಿಡಲಾಗಿದೆ. ಇನ್ನು 10ನೇ ಹುದ್ದೆ ನೋಡೋದಾದರೆ ಟ್ರೇಡ್ ಅಪ್ರೆಂಟಿಸ್ಶಿಪ್ ಡಾಟಾ ಎಂಟ್ರಿ ಆಪ್ರೇಟರ ಫ್ರೆಷರ್ ಆಗಿರ್ಬೋದು, ಅಪ್ರೆಂಟಿಸ್ ನೋಡ್ರಿ. ಅಭ್ಯರ್ಥಿಯು ದ್ವಿತೀಯ PUC ಪಾಸಾದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು 1 ವರ್ಷದ ಕೋರ್ಸ್ ಆಗಿದ್ದು 15 ಟೋಟಲ್ ವೇಕೆನ್ಸಿ ಆಗಿದ್ದು ಕ್ಯಾಟಗರಿ ವೈಸ 6 ಯುವ ಕ್ಯಾಂಡಿಡೇಟ, EWS 2, SC 1, ST 2, ಇನ್ನು OBC ಅಭ್ಯರ್ಥಿಗಳಿಗೆ 4, PWBD ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಖಾಲಿ ಐತಿ. ಕೊನೆಯದಾಗಿ ನೋಡಿರಿ ಟ್ರೇಡ್ ಅಪ್ರೆಂಟಿಸ್ಶಿಪ್ ಡಾಟಾ ಎಂಟ್ರಿ ಆಪ್ರೇಟರ ಇದು ಸ್ಕಿಲ್ ಸರ್ಟಿಫಿಕೇಟ್ ಹೋಲ್ಡರ್ಸ್ ಇದ್ದವ್ರಿಗೆ ನೋಡಿರಿ. ದ್ವಿತೀಯ PUC ಪಾಸಾದ ಅಭ್ಯರ್ಥಿಗಳು ಕೂಡ ಮತ್ತು ನೋಡಿರಿ ಸ್ಕಿಲ್ ಸರ್ಟಿಫಿಕೇಟ್ ಹೋಲ್ಡರ್ ಇನ್ನು ಡೊಮೆಸ್ಟಿಕ್ ಡಾಟಾ ಎಂಟ್ರಿ ಆಪ್ರೇಟರ್ ಆಗಿರಬೇಕು. ಇದು 1 ವರ್ಷದ ಕೋರ್ಸ್ ಆಗಿದ್ದು ನೋಡಿರಿ 14 ಪೋಸ್ಟ್ ಖಾಲಿದಾವ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ಯುವ ಅಭ್ಯರ್ಥಿಗಳಿಗೆ 7, EWS 1, SC 1, ST 2, ಇನ್ನು OBC ಅಭ್ಯರ್ಥಿಗಳಿಗೆ 3, PWBD 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಇದಕ್ಕೆ ನಾವು ಟ್ರೈನಿಂಗಿಗೆ ನಾವು ಅಪ್ಲೈ ಮಾಡ್ಬೇಕಂದ್ರೆ ಏಜ್ ಲಿಮಿಟ್ ಯಾವ ರೀತಿ ಇರ್ಬೇಕಂದ್ರೆ ನೋಡಿರಿ 18 ವರ್ಷ ಮೇಲ್ಪಟ್ಟು ಮತ್ತು 24 ವರ್ಷದ ಕೆಳಗಿನ ಅಭ್ಯರ್ಥಿಗಳು ಈ ಟ್ರೈನಿಂಗಿಗೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಅಪ್ಲಿಕೇಶನ್ 28/11/2025 ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ 18/12/2025 ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವೈತಿ. ಇನ್ನು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊ ಲಿಸ್ಟ 27/12/2025 ಬರ್ಬೋದು ಅಂತ ಹೇಳ್ತಾರೆ. ಇನ್ನು ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ 2/1/2026 7/1/2026 ನಡಿಬೋದು. ನೋಡಿರಿ 18/12/2025 ಕೊನೆಯ ದಿನಾಂಕ ಇರ್ತದೆ. ನೀವು ಅಪ್ಲಿಕೇಶನನ್ನು ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.